ನಮಸ್ಕಾರ, ನಾನು ವಿ ಮನೋಹರ್. ಈ ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮನೋಹರ್, ಎಷ್ಟು ಸಂಪಾದನೆ ಮಾಡಿದ್ದೀರಿ? ಸಂಪಾದನೆ ಲೆಕ್ಕ ಪ್ರಕಾರ ಸಾಕಷ್ಟು ಸಂಪಾದನೆ, ಜನ ಸಂಪಾದನೆ, ಜನರ ಪ್ರೀತಿ ಅಷ್ಟೇ. ದುಡ್ಡು ಸಂಪಾದನೆ ಮಾಡಿಲ್ಲ ನಾನು. ದುಡ್ಡು ಸಂಪಾದನೆ ಯಾಕೆ ಮಾಡಿಲ್ಲ ಅಂತ ನೀವು ಕೇಳ್ಬೋದು. ದುಡ್ಡಿಗೆ ನಾನು ಮಹತ್ವ ಕೊಡಲಿಲ್ಲ. ನನಗೆ ದುಡ್ಡು ಬೇಕಿತ್ತು. ಆದರೆ ನಾನು ಮ್ಯೂಸಿಕ್ ಡೈರೆಕ್ಟ್ರು ಆದಾಗ ನನ್ನ ಮನೆ ಇದ್ದದ್ದು 2 ಸ್ಟುಡಿಯೋಗಳ ಮಧ್ಯೆ. ಈ ಕಡೆ ಹೋದರೆ ಆಕಾಶ್ ಸ್ಟುಡಿಯೋ, ಈ ಕಡೆ ಹೋದರೆ ಸಂಕೇತ್ ಸ್ಟುಡಿಯೋ, ನಡ್ಕೊಂಡು ಹೋಗುವಂಥದ್ದು. ಸೊ ಓಡಾಟದ ಖರ್ಚಿರಲಿಲ್ಲ ಆಗ. ಆಮೇಲೆ ಬಾಡಿಗೆ ಖರ್ಚಿಲ್ಲ, ಲೀಸಲ್ಲಿ ಮನೆಯಲ್ಲಿದ್ದೆ. ಸೊ ಬಾಡಿಗೆ ಖರ್ಚಿಲ್ಲ, ಓಡಾಟ ಖರ್ಚಿಲ್ಲ, ಊಟದ ಖರ್ಚು. ಸ್ಟುಡಿಯೋಗೆ ಹೋದರೆ ಅಲ್ಲಿ ಪ್ರೊಡ್ಯೂಸರ್ ಊಟ ತರಿಸ್ಕೊಡ್ತಿದ್ರು. ಇದು ನನಗೇನಾಗಿತ್ತು, ದುಡ್ಡಿನ ಅವಶ್ಯಕತೆ ಕಾಣಲಿಲ್ಲ. ದುಡ್ಡು ಎಲ್ಲಿ ಸಣ್ಣ ಪುಟ್ಟ ಖರ್ಚಿಗೆ ಅವ್ರು ಕೊಟ್ಟಿದ್ದಷ್ಟೇ ಅದನ್ನು ಉಳಿಸ್ಕೊಂಡು ಅದನ್ನು ಖರ್ಚು ಮಾಡ್ತಿದ್ದೆ. ಆದರೆ ಒಂದು ದೊಡ್ಡ ರೆಮ್ಯುನರೇಷನ್ ಕೇಳೋಣ ಅಂತ ನನಗೆ ಅನ್ನಿಸ್ಲಿಲ್ಲ. ಆವಾಗ ಏನಾಗುತ್ತೆ, ಅವ್ರು ಕೊಟ್ಟಷ್ಟು. ಈಗ ಎಷ್ಟೋ ಪ್ರೊಡ್ಯೂಸರ್ಗಳು ಆ ಕಾಲದಲ್ಲಿ ನನಗೆ ಹೇಳಿದಷ್ಟು ಕೊಡಲಿಲ್ಲ, ಅರ್ಧ ಕೊಟ್ಟು ಕೈ ಎತ್ತಿದವರಿದ್ದಾರೆ. 1-2 ಸಲ ಜಗಳ ಆಡಿದ ತಕ್ಷಣ ಏನು ಮಾಡ್ತಾರೆ, ಅವರು ಇನ್ನೊಬ್ಬರ ಹತ್ರ ಹೋಗ್ತಾರೆ. ಬೇಡ, ಮತ್ತು ನನ್ನ ಅವಕಾಶನೂ ಹೋಗ್ಬಿಡುತ್ತೆ. ಸರಿ, ಕೊಟ್ಟಿದ್ದು ಇಸ್ಕೊಂಡು ಇರೋಣ ಅಂತ. ಜಗಳ ಯಾಕೆ, ನಮ್ಮದು ಸಣ್ಣ ಇಂಡಸ್ಟ್ರಿ, ಜಗಳ ಬೇಡ ಅಂತ ಅವ್ರು ಕೊಟ್ಟಷ್ಟು ತೊಗೊಂಡು, ಯಾಕಂದರೆ ಖರ್ಚೇ ಇರಲಿಲ್ಲಲ್ಲ ನನಗೆ ಹಾಗೆ. ಬಟ್ ಯಾವಾಗ ಇದಾಯಿತು, ನಾನು ಮನೆ ಶಿಫ್ಟ್ ಮಾಡಿದಾಗ ಚಿತ್ರರಂಗನೂ ನಿಂತೋಗಿತ್ತು. ಅಣ್ಣವರು ಕಾಡಲ್ಲಿದ್ದಾಗ ಚಿತ್ರರಂಗ ನಿಂತೋಗಿತ್ತು. ನಂದು ಫೋನು ಶಿಫ್ಟ್ ಆಗಲಿಲ್ಲ. ಫೋನು ಲೇಟಾಗಿ, ಅದಕ್ಕೆ ಲೆಟ್ರೆಲ್ಲ ಕೊಟ್ಟು, ಆವಾಗ BSNL ಒಂದೇ ಇತ್ತು, ಮೊಬೈಲೆಲ್ಲ ಇರಲಿಲ್ಲ. ಅದು 2000ಅಲ್ಲಿ ಅದು ಲೇಟಾಗಿ ಬಂತು. ಫೋನಿಗೆ ನನಗೆ ಫೋನ್ ಮಾಡಿದಾಗ ಮೊಬೈಲ್ ಬಂದಿತ್ತು, ನನ್ನ ಹತ್ರ ಇರಲಿಲ್ಲ. ನಾನು ಒಂದು ಮೊಬೈಲ್ ತಗೋಬೇಕಾದ್ರೆ 2002ಅಲ್ಲಿ 10,000 ರೂಪಾಯಿ ಕೊಟ್ಟು BSNL ಬೇರೆಯವ್ರ ಹತ್ರ ಪರ್ಚೇಸ್ ಮಾಡಿದ್ದು ನಾನು. ಹಾಗಾಗಿ ಇದು 2000 ವಿಚಾರ. ಇಲ್ಲಿ ನನಗೆ ಕಾಂಟ್ಯಾಕ್ಟಿಗೆ ಫೋನ್ ನಂಬರು ಇಲ್ಲ. ಯಾರು ಫೋನ್ ನಂಬರ್ ಕೇಳಿದವರು, ಅವ್ರಿಗೆ ಫೋನ್ ಮಾಡಿದವರಿಗೆ ಅದು ಔಟ್ ಆಫ್ ಆರ್ಡರ್ ಅಂತ ಬರ್ತಾಯಿತ್ತು. ನಂಗೆ ಗೊತ್ತಿಲ್ಲ ಇವೆಲ್ಲ. ನಾನು ಕೆಲವರು ಮನೆ ಹುಡ್ಕೊಂಡು ಬಂದವರಿಗೆ ನಾನು ಅಡ್ರೆಸ್ ಕೊಟ್ಟಿರಲಿಲ್ಲ. ನನಗೆ ಅದು ತಲೆಗೊಳ್ದಿರಲಿಲ್ಲ. ಸೀದಾ ಮಂಗಂತರ ಬೇರೆ ಮನೆ ಮಾಡಿಕೊಂಡು ಅಲ್ಲಿ ಕಾಯ್ತಾ ಕೂತಿದ್ದೀನಿ. ನನಗೆ ಸಿನಿಮಾದವರು ಬರ್ತಾರೆ ಅಂತ. ಯಾಕೆ ಬರ್ತಾರೆ ಅವರು? ಅಡ್ರೆಸ್ ಗೊತ್ತಿಲ್ಲ, ಫೋನ್ ನಂಬರ್ ಇಲ್ಲ, ಯಾಕೆ ಬರ್ತಾರೆ? ಆದರೂ TV ಚಾನಲ್ನವರು ಕೇಳ್ಕೊಂಡು ಬಂದರು. ಆಗ ನನಗೆ ದಂಡಪಿಂಡಗಳು, ಪಾಪ ಪಾಂಡು, ಸೀರಿಯಲಲ್ಲಿ ಇದೆಲ್ಲ ಬಂತು, ಒಂದು ಇದಾಯಿತು. ಅದ್ರ ಮಧ್ಯೆ ಸಿನಿಮಾ ಬರ್ತಾಯಿಲ್ಲ. ಇದು ಯಾಕೆ ಬರ್ತಾಯಿಲ್ಲ ಅಂತ 2001 ಆಯಿತು, 2 ಆಯಿತು, 3ಗೆ RS ಗೌಡರು ಗಾಂಧಿನಗರದಲ್ಲಿ ಸಿಕ್ಕಿದ್ರು, ಮುದ್ದೆ ಹೋಟ್ಲಲ್ಲಿ. ಏನು ಮನೋಹರ್, ಮ್ಯೂಸಿಕ್ ಮಾಡ್ತಾಯಿಲ್ಲ ಅಂತ ಈಗ? ಯಾರು ಹೇಳಿದ್ದು? ನಿಮ್ಮ ಶಿಷ್ಯ ಹೇಳ್ದ. 2 ಕೋಟಿ ಭೂತಾನ್ ಲಾಟ್ರಿ ಹೊಡೆದಿದೆ, ಅದಕ್ಕೆ ಯಾರಿಗೂ ಹೇಳ್ತಾ ಇಲ್ಲ, ಮನೋಹರ್ ಮ್ಯೂಸಿಕ್ ಮಾಡ್ತಾಯಿಲ್ಲ ಈಗ. ಸರ್, ನನಗೆ ಲಾಟ್ರಿ ಹೊಡೆದ್ರೆ ನಾನು ಯಾಕೆ ಹಿಂಗಿರ್ತಿದ್ದೆ? ಲಾಟ್ರಿನೂ ಹೊಡೆದಿಲ್ಲ, ಏನೂ ಹೊಡೆದಿಲ್ಲ. ನಾನು ಯಾಕೆ ಬರ್ತಾ ಅನ್ನೋದು ಈ ಥರ ಪ್ರಚಾರ ಆಗಿದೆಯಾ ಅಂತ. ಹೌದ್ರಿ, ಲಾಟ್ರಿ ಹೊಡೆದಿಲ್ಲ? ಇಲ್ಲ ಸರ್, ದೇವರಾಣಿಗೂ ಲಾಟ್ರಿ ಹೊಡೆದಿಲ್ಲ, ಏನಿಲ್ಲ, ಇನ್ನೂ ಕಾಯ್ತಾ ಇದ್ದೀನಿ ಯಾರಾದರೂ ಮ್ಯೂಸಿಕ್ ಮಾಡ್ತಾನೆ. ಹೌದೇನ್ರಿ? ಮತ್ತು ನಿಮ್ಮ ಹುಡುಗ ಹೇಳ್ದ ನನಗೆ ಅವರು ಮ್ಯೂಸಿಕ್ ಮಾಡ್ತಾಯಿಲ್ಲ ಈಗ, ಮತ್ತೇನು ಮಾಡೋದು? ನೀವು ಇವರು ಗುರುಕಿರಣ್ ಅವರಿಗೆ ಕೊಡಿ ಮ್ಯೂಸಿಕ್ ಅಂತ ಅವನೇ ಇದು ಮಾಡ್ದ. ಹಾಗೆ ಆಮೇಲೆ ರಾಜೇಶ್ ರಾಮನಾಥ್ ಅವರಿಗೆ ಕೊಟ್ಟಿವಿ ನಾವು. ನೀವೇನು ಇದು ಹೊಸ ವಿಷಯ ನಮಗೆ? ಇಲ್ಲ ಗೌಡ್ರೆ, ನನ್ನ ಲಾಟ್ರಿನಲ್ಲೇ ಏನಿಲ್ಲ, ಮ್ಯೂಸಿಕ್ ಬಂದರೆ ಮಾಡ್ತೀನಿ, ಬರಲಿಲ್ಲ ಯಾರು ಅಂತ. ಹೌದಾ, ಸರಿ, ಇದು ಗಂಡನ ಮನೆ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಮ್ಯೂಸಿಕ್ ಮಾಡಿ ಅಂತ. ಅಲ್ಲಿ ಗಂಡನ ಮನೆ ಮ್ಯೂಸಿಕ್ ಕೊಟ್ಟರು ನನಗೆ. ಅದಾದಮೇಲೆ ದುನಿಯಾ ಬಂತು. ಅಲ್ಲಿವರೆಗೆ ನನಗೆ ಭೂತಾನ್ ಲಾಟ್ರಿ ಹೊಡೆದಿದೆ 2 ಕೋಟಿ ರೂಪಾಯಿ ಅಂತ ನನ್ನ ಹಿಂದೆ ಒಂದು ಸುದ್ದಿ, ಅದು ಯಾಕೆ ಹೋಯ್ತೋ ಹೇಗೆ ಹೋಯ್ತೋ ನನಗೆ ಆಯ್ತದು. ಹಾಗಾಗಿ ಅವ್ನು ಮ್ಯೂಸಿಕ್ ಮಾಡಲ್ಲ ಈಗ ಅಂತ ಸುದ್ದಿ, ಆ ಥರ ಕೆಲವು ಸಲ ಆಗುತ್ತೆ. ಎಷ್ಟು ತೊಗೊಂಡ್ರು ಹೈಯೆಸ್ಟ್ ಅಮೌಂಟ್ ತೊಗೊಂಡಿದ್ದು ನಾನು ಮಾಂಗಲ್ಯಂ ತಂತು ನಾನೇನ 1.5 ಲಕ್ಷ ತೊಗೊಂಡಿದ್ದು ನನಗೆ. ಆಗ
ಒಂದು 50,000 25,000 ಇವೆಲ್ಲ ಬರ್ತಾಯಿದೆ. 1.5 ಈ ಗುರುಕಿರಣ್ ನನಗೆ ಬೈತಾಯಿದ್ರು, ಅಣ್ಣ ನೀವು ಜಾಸ್ತಿ ಡಿಮ್ಯಾಂಡ್ ಮಾಡ್ತಾಯಿಲ್ಲ, ಮಾಡಿ ಬರುತ್ತೆ ಕೊಡ್ತಾರೆ ಅಂತ. ನಾನು ಇವ್ರು ಹೋಗಲಿ ಮಾಂಗಲ್ಯಂ ತಂತು ನಾನೇನೋ ಪ್ರೊಡ್ಯೂಸರು 1.5 ಲಕ್ಷ ಅಂತೇಳಿ ಹೆದರ್ಬಿಟ್ಟು ಹೋಗಲಿ ಅಂತಂದರೆ ಅವರು ತೆಲುಗುನವರು, ಅವರಿಗೆ 1.5 ಲಕ್ಷ ಜುಜುಬಿ ಅಮೌಂಟು, ಅವ್ರಿಗೆ ಲೆಕ್ಕಕ್ಕೆಲ್ಲ 1.5 ಲಕ್ಷ. ಅವರು ಕೂಲಾಗಿ ಆಯಿತು ಅಂತ ತಗೊಳ್ಬಿಟ್ರು. ನನಗೆ ಆವಾಗಲೂ ಆ ಸಿನಿಮಾ ಅದು ಮಾಡಬಾರ್ದು ಅಂತ ನನಗಿತ್ತು. ಯಾಕಂದರೆ ಹಂಸಲೇಖ ಸಾರು ರವಿಚಂದ್ರನ್ ಸಾರ್ದು ಕಾಂಬಿನೇಷನು, ನಾನು ಮಾಡಬಾರ್ದು, ಅದು ಅವ್ರದ್ದು ಅಂತ. ಅದು ಕೊನೆಗೆ ನನ್ನನ್ನು ಪ್ರೊಡಕ್ಷನ್ ಮ್ಯಾನೇಜರು ಸಿಗಾಕ್ಸಿದ್ರು. ನಾವು ಆಲ್ರೆಡಿ ಅಡ್ವಾನ್ಸ್ ತೊಗೊಂಡಿದ್ದೀರಿ ಅಂತ ಸಾರ್ ಹತ್ರ, ಹಂಸಲೇಖ ಸಾರ್ ಹತ್ರ ಹೇಳ್ಬಿಟ್ಟು, ಅದಕ್ಕೆ ನಾನು ಕೂಗಾಡಿ ಬೈದು ನಾನು ಮಾಡೋದೇ ಇಲ್ಲ ಆಗ ಅಂತೇಳಿ. ಆಮೇಲೆ ರವಿಚಂದ್ರನ್ ಸರ್ ನನಗೆ ಅವಾಗ ಲ್ಯಾಂಡ್ ಫೋನ್ ಮಾಡಿ ಅವ್ರು ಹೇಳಿದ್ರು, ಫೋನ್ ಮಾಡಿದರು ಸ್ಟುಡಿಯೋಗೆ. ರವಿಚಂದ್ರನ್ ಸರ್ ಮನೆಗೆ ಫೋನ್ ಮಾಡಿ, ಮನೋರೇನೋ ಇದು ಹಠ ಇಡ್ತಿದ್ದಾರೆ ಮಾಡಲ್ಲ ಅಂತ. ಹೌದಾ, ಕೊಡಿ ಫೋನು ಅಂದು. ಆಗ ರವಿ ಸರ್ ಹೇಳಿದರು, ಮನೋಹರ್ ಯಾಕೆ ಮಾಡ್ತಾಯಿಲ್ಲ ಅಂತ. ಇಲ್ಲ ಸರ್, ನೀವು ಹಂಸಲೇಖ ಸರ್ ಕಾಂಬಿನೇಷನು, ನಾನು ಮಾಡೋದು ತಪ್ಪಾಗುತ್ತೆ ರೀ. ಅವರು ಪ್ರೀತಿಸೋ ತಪ್ಪ ಅಂತ ಅವ್ರಿಗೆ ಕೊಟ್ಟಿದ್ದಾರೆ. ಅವರು 2 ಸಿನಿಮಾ ಮಾಡ್ತಿದ್ದಾರೆ, ಒಂದು ಅವರಿಗೆ ಒಂದು ನಿಮಗೆ, 2 ಒಟ್ಟಿಗೆ ಬೇಡ ಅಂತ ನಿಮಗೆ ಕೊಟ್ಟಿದ್ದ ಅವರೇ. ನಮ್ಮ ಡಿಸಿಷನ್ ಅಲ್ಲ ಇದು, ನೀವು ಇದೆಲ್ಲ ನಕರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಮಾಡಿರಿ ನೀವು ಅಂದರು. ಸೊ ರವಿಚಂದ್ರನ್ ಅವರು ಆ ಥರ ಹೇಳಿದ ಮೇಲೆ ನಾನು ವಿಧಿ ಇಲ್ಲದೆ ನಾನು ಮಾಡಿದ ಮೇಲೆ ಮರ್ಯಾದೆ ಉಳಿಬೇಕು. ಯಾಕಂದರೆ ಹಂಸಲೇಖ ಸರ್ ಶಿಷ್ಯ ಅಂತ ಹೇಳ್ಕೊಂಡು ಜೀವನ ಮಾಡಿದವನು ನಾನು. ಹೋಗಿ ಏನೋ ಒಂದು ಕಳಪೆ ಮ್ಯೂಸಿಕ್ ರವಿ ಸರ್ ಒಪ್ಪಲ್ಲ, ಅದು ಬೇರೆ. ಆವಾಗ ಕೂತ್ಕೊಂಡು ತಲೆ ಕೆಡಿಸ್ಕೊಂಡು ಮಾಡಿದ್ದು ಮಾಂಗಲ್ಯಂ ತಂತುನೇ ನಾನು ಮ್ಯೂಸಿಕಲ್ ಹಿಟ್ಟಾಯಿತು. ಆ ಸಿನಿಮಾಕ್ಕೆ ನನಗೆ 1.5 ಲಕ್ಷ ಫಸ್ಟು ಸಿಕ್ತು. ಅದಾದ ಮೇಲೆ ಗುರುಕಿರಣ್ ನೋಡ್ದ 1.5 ಲಕ್ಷ ಕೊಟ್ರಾ, ನೆಕ್ಸ್ಟ್ ಕೇಳ್ರಿ 1.5 ಲಕ್ಷ ಅಂತ. ನೆಕ್ಸ್ಟ್ ಒಂದು ಸಿನಿಮಾ ಬಂತು. ಆ ಸಿನಿಮಾಕ್ಕೆ ಪ್ರೊಡ್ಯೂಸರ್ ಹಿಂದಿನ ಸಿನಿಮಾಕ್ಕೆ 75,000 ಕೊಟ್ಟಿದ್ದರು. ಈಗ ಇದಕ್ಕೆ ಅವರು ಬಂದಾಗ ಆ ಮ್ಯಾನೇಜರ್ ಹತ್ರ ಹೇಳಿದೆ, ಈ ಸಲ ನಾನು 1.5 ಲಕ್ಷ ತಗೋತಾ ಇರೋದು ಅಂಥೇಳಿ ಪ್ರೊಡ್ಯೂಸರಿಗೆ ಅಂತ. ಆಯಿತು ಹೇಳ್ತೀನಿ ಅಂತ ಸೀದಾ ಹೋದರೆ ನೆಕ್ಸ್ಟು ತಮಿಳ್ ದೇವ ಇದಾರಲ್ಲ ಅವರಿಗೆ ಮ್ಯೂಸಿಕ್ ಕೊಟ್ಟರು. ನಾನು ಗುರುಕಿರಣ್ ಬೈದೆ, ರೀ 1.5 ಲಕ್ಷ ಎಲ್ಲ ಕೊಡಲ್ರಿ ನನಗೆ, ನೋಡಿದ್ರೆ ಈಗ ಸಿನಿಮಾ ಹೋಯ್ತಾ, ಮತ್ತೆ ನಾನು 50,000ದಂಗೆ ಪಾರ್ಟಿ ನಾನು ಅಂತ. ಹೀಗೆ ನಾವು ಎಲ್ಲದಕ್ಕೂ ತಮಾಷೆಯಾಗಿ ನಗ್ತಾ ಇದ್ದೆ. ದುಡ್ಡು ಬಂದರೂ ಅಷ್ಟೇ, ಬರೆದಿದ್ರು ಅಷ್ಟೇ. ಬಟ್ ಒಂದು ರೀತಿಯಲ್ಲಿ ನನ್ನ ಅದೃಷ್ಟಕ್ಕೆ ನನ್ನ ಚಿತ್ರರಂಗ ಕೈ ಬಿಡಲಿಲ್ಲ. ಎಲ್ಲರೂ ಒಂದಲ್ಲ ಒಂದು ಕೆಲಸ ಕೊಡ್ತಾನೇ ಇದ್ದರು. ಅದು ಚಿತ್ರರಂಗ ಇರಲಿಲ್ವಾ, ಕಿರುತೆರೆಯಲ್ಲಿ ಕೆಲಸ ಮಾಡ್ತಿದ್ದೆ. ಹಾಗಾಗಿ ನನಗೆ ಕಿರುತೆರೆನೇ ಅನ್ನ ಕೊಟ್ಟಿದೆ, ಚಿತ್ರರಂಗವು ಅನ್ನ ಕೊಟ್ಟಿದೆ. ಇವರೆಲ್ಲರೂ ಸೇರಿ ನನ್ನ ಬೆಳೆಸಿದರು. ಸೊ ಇವತ್ತೊಬ್ಬರು ನಿಮ್ಮ ಜೀವನದಲ್ಲಿ 1.5 ಲಕ್ಷನೇ ಎಷ್ಟು? ಇದೆ ಎಷ್ಟು ಇಷ್ಟು 100 ಸಿನಿಮಾಗಳು ಕೆಲಸ ಮಾಡಿ 160 ಸಿನಿಮಾ ಮಾಡಿ ಬರ್ತಾ ಏನಾಯ್ತಂದರೆ ಪ್ಯಾಕೇಜ್ ಸಿಸ್ಟಮ್ ಬಂತು. ಪ್ಯಾಕೇಜು ನನಗೊಂದು ಮಾರ್ಜಿನ್ ಇಟ್ಟು, ಒಂದು 2 ಲಕ್ಷ ಮಾರ್ಜಿನ್ ಇಟ್ಕೊಂಡ್ರೆ ಚೌಕಾಸಿ ಮಾಡಿ ಕೈಯಿಂದ ಹೋಗಲ್ಲ, ಅಲ್ಲಿವರೆಗೆ ಹೆಜ್ಜೆಗೆ ಒಂದು ಬಿದ್ದೋಗ್ಬೇಕು, ಆ ಲೆವೆಲಿಗೆ ಬರ್ತಾರೆ. ಆವಾಗ ನಾನು ಮತ್ತೆ ಇದರಲ್ಲಿ ಎಷ್ಟು ಉಳಿಸೋದು, ಇದರಲ್ಲಿ ಅದೊಂದು ಚಾಲೆಂಜ್ ಆಯಿತು. ಅವರು ಇಷ್ಟು ನಾನು ಕೇಳಿದ್ದಕ್ಕೆ ಇಷ್ಟು ಕೊಟ್ಟಾಗ ಇಷ್ಟರಲ್ಲಿ ಎಷ್ಟು ಉಳಿಸೋದು ಇದೆಯಲ್ಲ, ಅದು ಜಾಣ್ಮೆ. ಅದರಲ್ಲಿ ನಾನು ಪ್ರಯತ್ನಪಟ್ಟು ಅದನ್ನು ಉಳಿಸ್ಕೊಂಡು ಹೆಂಗೋ ಮಾಡಿ ಸರ್ಕಸ್. 1.5 ಲಕ್ಷ ಮೀರ್ತಾ ಇಲ್ಲ, ಕಮ್ಮಿ ಆಯಿತು? ಇಲ್ಲ 1.5 ಲಕ್ಷ ಅದು ರೆಕಾರ್ಡ್ ಬೇಕು, ಅದೇ ರೆಕಾರ್ಡ್ ಅಷ್ಟೇ. ಮಾಂಗಲ್ಯಂ ತಂತು ನಾನೇನ ಹೆಂಡತಿ ತಾಳಿ ಕಟ್ಟಿದ್ದು 30,000, ಸಿನಿಮಾದಲ್ಲಿ ಬಂದಿದ್ದು 1.5 ಲಕ್ಷ. 1.5 ಲಕ್ಷ